ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸ್ವೀಟ್ ಇಡ್ಲಿ ಮಾಡ್ಕೊಂಡಿದ್ದೀನಿ. ಈ 5ಕ್ಕೆ ಸಕ್ಕರೆ ಹಾಕಿ ಯೂಸ್ ಮಾಡಿದ್ದೀನಿ. ಈ 5ಕ್ಕೆ ಜೋನಿ ಬೆಲ್ಲ ಹಾಕೊಂಡು ಮಾಡಿದ್ದೀನಿ. ಮಾಡೋದು ಯಾವ ರೀತಿ ನೋಡೋಣ ಬನ್ನಿ. ಸ್ವೀಟ್ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಇಡ್ಲಿ ಬ್ಯಾಟರ್ ತಗೊಂಡಿದ್ದೀನಿ. ನೀವು ಅಕ್ಕಿ ಇಡ್ಲಿದಾಗ್ಬೋದು ಅಥವಾ ರವೆ ಇಡ್ಲಿ ಯಾವ ಬ್ಯಾಟರ್ ಆದ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 3 ಸ್ಪೂನ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ. ಪುಡಿ ಏನು ಮಾಡಿಲ್ಲ, ಡೈರೆಕ್ಟ್ ಸಕ್ಕರೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಒಂದು 3 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇಡ್ಲಿ ಪ್ಲೇಟ್ಗೆಲ್ಲ ಹಾಕೋದಕ್ಕೆ ತುಪ್ಪ ಬೇಕಾಗುತ್ತೆ. ಸ್ವೀಟ್ ಆಗಿರೋದ್ರಿಂದ ತುಪ್ಪ ಉಪಯೋಗಿಸೋದು ತುಂಬಾನೇ ಚೆನ್ನಾಗಿರುತ್ತೆ. ನೀವು ಇಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಉಪಯೋಗಿಸಬಹುದು, ಅದು ಚೆನ್ನಾಗಿರುತ್ತೆ. ಹಸಿ ತೆಂಗಿನಕಾಯಿ ತುರಿ ತಗೊಳ್ಳಿ, ಅದು ಚೆನ್ನಾಗಿರುತ್ತೆ. ಹಸಿ ತೆಂಗಿನಕಾಯಿ ತುರಿ ಪೀಸು ಚೆನ್ನಾಗಿರುತ್ತೆ, ತುರಿನೂ ಚೆನ್ನಾಗಿರುತ್ತೆ. ಒಂದು ಅರ್ಧ ಕಪ್ ಅಷ್ಟು ತಗೊಂಡಿದ್ದೀನಿ. ಈ ತರ ಸಣ್ಣ ಇಡ್ಲಿ ಮಾಡ್ಕೊಳ್ತಿದ್ದೀನಿ. ನೀವು ಪ್ಲೇಟ್ ಇಡ್ಲಿ ಕೂಡ ಮಾಡ್ಕೊಳ್ಬಹುದು, ಅದು ಚೆನ್ನಾಗಿರುತ್ತೆ. ಇಡ್ಲಿ ಬ್ಯಾಟರ್ಗೆ ಎಲ್ಲಾನು ಮಿಕ್ಸ್ ಮಾಡೋಣ. ನೆನೆಸ್ಬೇಕಂತ ಏನಿಲ್ಲ, ಜಸ್ಟ್ ಹಾಗೆ ಕರ್ಸ್ಬಿಟ್ಟು ಹಾಗೆ ಕೂಡ ಹಾಕ್ಬೋದು. ಮಕ್ಕಳಿಗೆ ಸ್ಕೂಲ್ಗೆ ಡಬ್ಬಿ ಕಟ್ಲಿಕ್ಕೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೆ ಚಟ್ನಿ ಏನು ಬೇಕಂತಿಲ್ಲ, ಹಾಗೆ ತಿನ್ನಕ್ ಚೆನ್ನಾಗಿರುತ್ತೆ. ಅಥವಾ ಈಗ ಮಾವಿನಕಾಯಿ ಸಿಗೋದ್ರಿಂದ ಮಾವಿನಕಾಯಿ ಶೇಖರಣೆ ಕೂಡ ಮಾಡ್ಕೊಳ್ಬಹುದು, ಅದು ತುಂಬಾ ಟೇಸ್ಟ್ ಇದ್ರ ಜೊತೆ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಿ ಅಷ್ಟಲ್ಲಿ ನಾವು ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಬಿಸಿ ಆಗ್ಬೇಕು. ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ತುಪ್ಪ ಹಾಕೊಂಡು ಎಲ್ಲದಕ್ಕೂ ಅಪ್ಲೈ ಮಾಡ್ಕೊಳ್ಳಿ. ನಾನಿಲ್ಲಿ ಗೋಡಂಬಿನ 2 ಭಾಗ ಮಾಡ್ಕೊಂಡಿದ್ದೀನಿ. ಗೋಡಂಬಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ತರ ಉಲ್ಟಾ ಇಡಬೇಕು. ನೀವು ತುಪ್ಪದಲ್ಲಿ ಫ್ರೈ ಮಾಡಿ ಕೂಡ ಹಾಕೊಳ್ಬಹುದು, ಅದನ್ನು ಚೆನ್ನಾಗಿರುತ್ತೆ. ನೀವು ಇದಕ್ಕೇನೆ ನೀವು ಕಿಸ್ಮಿಸ್ ಹಾಕೊಳ್ಬಹುದು, ಮತ್ತೆ ಬಾದಾಮಿ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕೊಳ್ಬಹುದು. ಇದನ್ನು ಕೂಡ ನಾರ್ಮಲ್ ಇಡ್ಲಿ ಬೇಯಿಸೋ ತರ 10 ನಿಮಿಷ ಬೇಯಿಸ್ಕೋಬೇಕು. ನೋಡಿ, ರೆಡಿ ಆಗಿದೆ. ಜಸ್ಟ್ ಟ್ಯಾಪ್ ಮಾಡಿಬಿಟ್ಟು ನೀರು ಕುದೀತಾ ಇರುವಾಗ ಇಟ್ಕೋಬೇಕಾಗುತ್ತೆ. ಇದನ್ನ ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ಇಡ್ಲಿ ಪ್ಲೇಟ್ ಇಟ್ಕೊಳ್ಳೋಣ. ಮೀಡಿಯಂ ಫ್ಲೇಮ್ ನಲ್ಲಿ 10 ನಿಮಿಷ ಬೇಯಿಸ್ಕೊಳ್ಳೋಣ. ಮೀಡಿಯಂ ಫ್ಲೇಮ್ ನಲ್ಲಿ 10 ನಿಮಿಷ ಬೇಯಿಸಿದ್ದೀನಿ. ಈಗ ಸಿಮ್ಮಲ್ ಕೂಡ ಒಂದು 2 ನಿಮಿಷ ಬಿಟ್ಟಿದ್ದೀನಿ. 2 ನಿಮಿಷ ಆಗಿದೆ. ಈಗ ಟೋಟಲ್ 12 ನಿಮಿಷ ಆಗಿದೆ. ಈಗ ಕೆಳಗಡೆ ಇಳಿಸ್ಕೊಳ್ಳೋಣ. ಇದು ಪೂರ್ತಿ ಒಂದು 5 ನಿಮಿಷ ತಣ್ಣಗಾಗ್ಲಿ. ಆಮೇಲೆ ಪ್ಲೇಟಿಂದ ಇಡ್ಲಿ ತೆಗೆದಕ್ಕೆ ತುಂಬಾ ಈಸಿಯಾಗಿ ಬರುತ್ತೆ. ಇಡ್ಲಿನ ಸ್ವಲ್ಪ ಕೈ ತೇವ ಮಾಡ್ಕೊಂಡು ಮುಟ್ಟು ನೋಡಿ, ಅದು ಅಂಟ್ಕೋಬಾರದು ಕೈಗೆ. ಚೆನ್ನಾಗಿ ಬೆಂದಿದೆ. ನಿಮ್ಗಿಲ್ಲ ಒಂದು ಟೂತ್ ಪಿಕ್ ಏನಾದ್ರು ಇದ್ರೆ ಅದರಿಂದ ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು. ನೋಡಿ, ಸ್ವಲ್ಪ ಅಂಟ್ಕೊಳ್ತಾ ಇಲ್ಲ, ಚೆನ್ನಾಗಿ ಬೆಂದಿದೆ. ನಿಮ್ಗೆ 10 ರಿಂದ 12 ನಿಮಿಷದೊಳಗಡೆ ಪರ್ಫೆಕ್ಟ್ ಆಗಿ ಯಾವುದೇ ಇಡ್ಲಿ ಆದ್ರೂ ಕೂಡ ಪರ್ಫೆಕ್ಟ್ ಆಗಿ ಬೇಯುತ್ತೆ. ಈಗ ಇಡ್ಲಿ ಪೂರ್ತಿ ತಣ್ಣಗಾಗಿದೆ. ತೆಗೆದು ಇಟ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಅದೇ ಬರ್ತಾ ಇದೆ ಪ್ಲೇಟಿಂದ. ಬ್ಯಾಟರ್ ಚೆನ್ನಾಗಿದೆ, ನಿಮ್ಗೆ ಇಡ್ಲಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ತುಪ್ಪ ಹಾಕಿದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಇದೆ. ತಿನ್ನೋದಕ್ಕೆ ಮಾತ್ರ ಒಳ್ಳೆ ಟೇಸ್ಟ್ ಇರುತ್ತೆ. ಇದನ್ನ ನೆನೆಸಿಡ್ಬೇಕಂತ ಏನಿಲ್ಲ, ಸಕ್ಕರೆ ಹಾಕಿದ ತಕ್ಷಣ ಮಿಕ್ಸ್ ಮಾಡ್ಕೊಳ್ಬಹುದು. ನೋಡಿದ್ರಲ್ಲ ಎಷ್ಟು ಘಮ ಅಂತಿದೆ. ಆ ಏಲಕ್ಕಿ ಪುಡಿ, ತುಪ್ಪ, ತೆಂಗಿನಕಾಯಿ ಎಲ್ಲ ಒಂದೊಳ್ಳೆ ಅರೋಮ ಬರ್ತಾ ಇದೆ. ಜೋನಿ ಬೆಲ್ಲ ಉಪಯೋಗಿಸ್ಕೊಂಡು ಸ್ವೀಟ್ ಇಡ್ಲಿ ಮಾಡ್ತೀನಿ. ಜೋನಿ ಬೆಲ್ಲ ನೋಡ್ರಿ, ಈ ತರ ಡಬ್ಬಿನಲ್ಲಿ ಸಿಗುತ್ತೆ. ಪ್ಯಾಕೆಟ್ ಅಲ್ಲಿ ಕೂಡ ಸಿಗುತ್ತೆ. ಉಡುಪಿ, ಮಂಗಳೂರು ಆತರ ಸ್ಟೋರ್ಗಳನ್ನ ಇದ್ರೆ ಕೇಳಿ. ಕರಾವಳಿ ಸೈಡ್ ನಲ್ಲಿ ಜಾಸ್ತಿ ಸಿಗಂತದ್ದು. ನಾನಿಲ್ಲಿ ಜೋನಿ ಬೆಲ್ಲ ತಗೊಂಡಿದ್ದೀನಿ. ಸ್ವಲ್ಪ ಇಡ್ಲಿ ಬ್ಯಾಟರ್ ತಗೊಂಡಿದ್ದೀನಿ. ಇಡ್ಲಿ ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಾಕಿ ಇಟ್ಕೊಂಡಿದ್ದೀನಿ. ಇಲ್ಲಿ ಹಸಿ ತೆಂಗಿನಕಾಯಿ ತುರಿ ಒಂದು ಅರ್ಧ ಕಪ್ ಅಷ್ಟು, ಏಲಕ್ಕಿ ಒಂದು 3, ಗೋಡಂಬಿ ಒಂದು 4-5 ತಗೊಂಡಿದ್ದೀನಿ. ಈಗ ಬೆಲ್ಲ, ನಿಮ್ಗೆ ಜೋನಿ ಬೆಲ್ಲ ಸಿಗ್ಲಿಲ್ಲ ಅಂದ್ರೆ ಬೆಲ್ಲ ಕೂಡ ಉಪಯೋಗಿಸ್ಕೊಳ್ಬಹುದು, ನಾರ್ಮಲ್ ಬೆಲ್ಲ. ಸ್ವೀಟ್ ಎಷ್ಟು ಬೇಕೋ ನೋಡ್ಕೊಳ್ಳಿ. ಬೆಲ್ಲ ತುಂಬಾನೇ ಒಳ್ಳೇದು. ಆದಷ್ಟು ಪಾನಕಗಳಲ್ಲೆಲ್ಲಾನು ಸ್ವಲ್ಪ ಬೆಲ್ಲನೇ ಯೂಸ್ ಮಾಡಬಹುದು. ಏಲಕ್ಕಿ ಪುಡಿ, ಹಸಿ ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ಜೋನಿ ಬೆಲ್ಲ ಹಾಕಿದೀವಲ್ಲ, ಮಿಕ್ಸ್ ಮಾಡೋಣ. ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಚಾಕ್ಲೇಟ್ ಪೀಸ್ಗಳು ಕೂಡ ಹಾಕೊಳ್ಬಹುದು. ನೀವು ಡೈರಿ ಮಿಲ್ಕ್ ಯಾವ್ದನ್ನ ತಗೊಂಡ್ ಬಂದು ಅದನ್ನ ಕೂಡ ನೀವು ಮೇಲೆ ಹಾಕೊಳ್ಬಹುದು ಪೀಸ್ಗಳನ್ನ. ಅದು ಕೂಡ ಮಕ್ಕಳಿಗೆ ಅಟ್ರಾಕ್ಟ್ ಆಗಿ ಕಾಣುತ್ತೆ. ಇಲ್ಲ ತುರ್ದಿ ಕೂಡ ಹಾಕೊಳ್ಬಹುದು, ಅದು ಚೆನ್ನಾಗಿರುತ್ತೆ. ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಈ ಪ್ಲೇಟ್ಗೆಲ್ಲ ಮಿಕ್ಸ್ ಮಾಡಿರೋಂಥದ್ದು ಹಾಕೊಳ್ಳೋಣ. ಇದು ಮಿಕ್ಕಿದ್ರು ಕೂಡ ಮತ್ತೆ ಸ್ಟೋರ್ ಮಾಡಿಬಿಟ್ಟು ಮತ್ತೆ ಯೂಸ್ ಮಾಡ್ಕೊಳ್ಬಹುದು ಬ್ಯಾಟರ್ ಮಿಕ್ಕಿದ್ರೆ.
ಇಡ್ಲಿ ಕೂಡ ಇದು ಕೂಡ ಚೆನ್ನಾಗಿ ಬೆಂದಿದೆ. ಸೇಮ್ ಮೊದಲು ಯಾವ ರೀತಿ ಮಾಡ್ಕೊಂಡು ಅದೇ ರೀತಿ ಚೆಕ್ ಮಾಡ್ಕೊಳ್ಳೋದು. ಅಷ್ಟೇ ಟೈಮಿಂಗ್ಸ್ ಇದನ್ನು ಕೂಡ ಬೇಯಿಸ್ಕೊಳ್ಳೋದು. ಸ್ವಲ್ಪ ತಣ್ಣಗಾಗ್ಲಿ. ಈಗ ಇದು ಕೂಡ ತಣ್ಣಗಾಗಿದೆ. ಬೆಲ್ಲ ಹಾಕಿದ ಜೋನಿ ಬೆಲ್ಲ ಹಾಕಿದಂಥದ್ದು. ಇದನ್ನು ಕೂಡ ನೀಟಾಗಿ ತೆಗೆದಿಟ್ಕೊಳ್ಳೋಣ. ನೋಡಿ ತುಂಬ ಚೆನ್ನಾಗಿ ಬೇಕಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಕೇಕ್ ತರ ಕಾಣ್ತಾ ಇದೆ. ತಿನ್ನೋದಕ್ಕೆ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ನೀವು ಸ್ವೀಟ್ ನೋಡಿ, ತುಂಬಾ ಸ್ವೀಟ್ ಇಷ್ಟಪಡೋದ್ರೆ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಮಿಕ್ಸ್ ಮಾಡ್ಕೊಳ್ಬೋದು. ಇದಕ್ಕೆ ತುಪ್ಪದ ಜೊತೆ ಹಾಕೊಂಡು ತಿನ್ನಕ್ಕೆ ಒಳ್ಳೆ ಕಾಂಬಿನೇಷನ್, ತುಂಬಾನೇ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಓಕೆ ಬಾಯ್, ಥ್ಯಾಂಕ್ ಯು.